ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತು ನಾನು ವಿಡಿಯೋ ಯಾವುದೇ ಒಂದು ಟಾಪಿಕ್ನ ತೊಗೊಂಡು ಮಾಡ್ತಾ ಇಲ್ಲ. ಸೊ ವಿಡಿಯೋ ಬಂದುಬಿಟ್ಟು ಮೇಯ್ನಾಗಿ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಸೊ ಒಂದು ಚಾನೆಲ್ ಇತ್ತು ಗೈಸ್, ಒಬ್ರದ್ದು ಚಾನೆಲ್ ಇತ್ತು. ನಾನೆಲ್ಲ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ರಮ್ಯಾ ಕನ್ನಡತಿ ಅಂತ ಒಂದು ಚಾನೆಲ್ ಇತ್ತು. ಸೊ ಯೂಟ್ಯೂಬ್ ಅವ್ರು ಏನು ಮಾಡಿದ್ದಾರೆ, ಅವ್ರ ಚಾನೆಲ್ನ ಬಂದುಬಿಟ್ಟು ಪರ್ಮನೆಂಟಾಗಿ ಡಿಲೀಟ್ ಮಾಡಿದ್ದಾರೆ, ಅಂದರೆ ರಿಮೂವ್ ಮಾಡಿದ್ದಾರೆ. ಸೊ ಏನು ಮಿಸ್ಟೇಕ್ ಆಗಿತ್ತು ಅಂದರೆ ಅವ್ರದ್ದು ಚಾನಲಲ್ಲಿ, ಸೊ ಥಂಬ್ನೇಲಲ್ಲಿ ಏನೋ ಒಂದು ಹಾಕಿದ್ರು, ಲೈಕ್ ಅದು ಬಂದುಬಿಟ್ಟು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಕಾರ್ಡಿಂಗ್ ಆಗಿತ್ತು. ಓಕೆನಾ. ಸೊ ಇವ್ರ ಚಾನೆಲ್ ಏನಿದೆ, ಪಾಪ ತುಂಬಾ ಕಷ್ಟಪಟ್ಬಿಟ್ಟು, ಯಾರೆಲ್ಲ ತುಂಬ ಕಷ್ಟಪಟ್ಟು ಬೆಳೆದಿರ್ತಾರೆ, ಈ ಥರ ಎಲ್ಲ ಆದಾಗ ಬಂದುಬಿಟ್ಟು ಮನಸ್ಸಿಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ. ಸೊ ಯಾರೆಲ್ಲ ನೋಡ್ತಾ ಇದ್ರಿ ಅವ್ರ ಚಾನೆಲ್, ಅವರು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಆ್ಯಂಡ್ ನಾಲೆಜ್ನೂ ಅಷ್ಟೇ ಚೆನ್ನಾಗಿ ಕೊಡ್ತಾರೆ ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತಾರೆ. ಯೂಟ್ಯೂಬ್ ಟಿಪ್ಸ್ ರಿಲೇಟೆಡ್ ವಿಡಿಯೋ ಮಾಡ್ತಾರೆ. ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ರು. ಬಟ್ ಈ ಥರ ಒಂದು ಆಗ್ಬಿಡ್ತು. ಬಟ್ ಅದು ಇವರು ಏನು ಮಾಡಿದ್ದಾರೆ ಅಂದರೆ, ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆ ಅದು ಬರೋಕ್ಕಿಂತ ಮುಂಚೆ ಹಾಕಿರ್ಬೋದು. ಓಕೆನಾ. ಟೈಟಲ್ ಆಗಲಿ ಇಲ್ಲ ಥಂಬ್ನೇಲ್ ಆಗಲಿ ಮುಂಚೆ ಹಾಕಿರ್ಬೋದು. ಸೊ ಬಟ್ ಅದನ್ನು ಕೂಡ ಈಗ ಕಂಡಿಡ್ದು 3 ಸ್ಟ್ರೈಕ್ ನಾವು ಕೊಟ್ಬಿಟ್ಟು ಅವ್ರ ಚಾನಲ್ ಏನು ಮಾಡಿದ್ದಾರೆ, ಪರ್ಮನೆಂಟಾಗಿ ಡಿಲೀಟ್ ಮಾಡಿದ್ದಾರೆ. ಈಗ ಅವ್ರದ್ದು ಬಂದುಬಿಟ್ಟು 10K ಸಬ್ಸ್ಕ್ರೈಬರ್ಸ್ ಇತ್ತು. ಓಕೆನಾ. ಚಾನಲ್ನು ಕೂಡ ಮಾನಿಟೈಸೇಷನ್ ಆಗಿತ್ತು. ಸೊ ಯಾವಾಗ ಏನಾಗ್ಬಿಡುತ್ತೆ ಅಂತ ಗೊತ್ತಿಲ್ಲ. ಸೊ ಯಾರೆಲ್ಲ ಇದ್ದೀರಾ ಬಂದುಬಿಟ್ಟು ಈ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ನ ತಗೊಳ್ಳಿ. ಯಾರಿಗೆಲ್ಲ ಗೊತ್ತಿಲ್ಲ ಏನೆಲ್ಲ ಪಾಲಿಸೀಸ್ ಬರುತ್ತೆ, ಸೊ ಏನಾದರೆ ನಮ್ಮ ಚಾನೆಲ್ ಹೆಂಗೆ ಡಿಲೀಟ್ ಆಗಿಬಿಡುತ್ತೆ, ಸೊ ಯಾವ ಥರ ಸ್ಟ್ರೈಕ್ ಬರುತ್ತೆ, ಸೊ ಏನಕ್ಕೆ ನಮಗೆ ಸ್ಟ್ರೈಕ್ ಬರುತ್ತೆ, ಸೊ ಈ ಥರ ಪಾಲಿಸೀಸ್ ಎಲ್ಲ ತುಂಬ ಇರುತ್ತೆ. ಸೊ ನೀವೇನು ಮಾಡಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಪಾಲಿಸೀಸ್ ಬಗ್ಗೆ ಏನಿದೆ ಅದೊಂದು ಸ್ವಲ್ಪ ತಿಳ್ಕೊಂಡು ಅವೇರ್ ಆಗಿರಿ. ಓಕೆನಾ. ಸೊ ಅವ್ರ ಚಾನಲ್ ಆದಂಗೆ ನಿಮ್ಮ ಚಾನಲ್ ಆಗಬಾರ್ದಲ್ವ. ಸೊ ಏನೇ ಅವ್ರ ಚಾನಲ್ ಹೋಗಿದೆ ಅಲ್ವಾ, ಈಗ ಡಿಲೀಟ್ ಆಗಿದೆ ಅಲ್ವಾ, ಅವ್ರು ಮತ್ತೆ ಬಂದುಬಿಟ್ಟು ಇನ್ನೊಂದು ಚಾನಲ್ ಬಂದುಬಿಟ್ಟು ಕ್ರಿಯೇಟ್ ಮಾಡಿದ್ದಾರೆ. ಸೊ ನಾನೆಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ ಅವ್ರದ್ದು ಏನು ಚಾನಲ್ದು ಇದು. ಸೊ ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡಿ ಅವ್ರಿಗೆ. ಓಕೆನಾ. ಅವರೂ ಬಂದುಬಿಟ್ಟು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಆದಾಗ ತುಂಬ ಬಂದುಬಿಟ್ಟು ಮನಸ್ಸಿಗೆ ನೋವಾಗುತ್ತೆ. ಸೊ ನನಗೂ ಗೊತ್ತಿದ್ದಿಲ್ಲ ಅವ್ರ ಚಾನಲ್ ಹೋಗಿದೆ ಅಂತ. ಬಟ್ ನಾನು ಸ್ಟೇಟಸ್ಸು ಏನಿತ್ತು ಅದನ್ನು ನೋಡಿ ಆಮೇಲೆ ನಾನು ಚೆಕ್ ಮಾಡಿದಾಗ ಅವ್ರ ಚಾನಲ್ ಓಪನ್ ಆಗ್ತಿದ್ದಿಲ್ಲ. ಆಮೇಲೆ ಈಗ ಹೊಸ ಚಾನಲ್ ಏನು ಕ್ರಿಯೇಟ್ ಮಾಡಿದಾರಲ್ವ ಅದು ಬಂದುಬಿಟ್ಟು ಓಪನ್ ಆಗಿತ್ತು. ಸೊ ಅವ್ರದ್ದು ಹೊಸ ಚಾನಲ್ ಓಪನ್ ಮಾಡಿದ್ದಾರೆ. ಸೊ ಸಪೋರ್ಟ್ ಮಾಡಿ ಆ್ಯಂಡ್ ಅದೇ ರೀತಿ ಅವರು ಕೂಡ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಏನಿದೆ ಅವ್ರು ಸಜೆಸ್ಟ್ ಮಾಡ್ತಾರೆ. ಓಕೆನಾ. ಆ್ಯಂಡ್ ಇದರಿಂದ ನಿಮಗೆ ಏನು ಗೊತ್ತಾಯಿತು, ಸೊ ಇದರಿಂದ ನಿಮಗೆ ಗೊತ್ತಾಯಿತು ಕಮ್ಯುನಿಟಿ ಗೈಡ್ಲೈನ್ಸ್ದು ಪಾಲಿಸೀಸ್ ಏನಿದೆ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಯಾವುದೇ ರೀತಿ ತಪ್ಪು ನೀವು ಮಾಡಬಾರ್ದು. ಓಕೆನಾ. ತಪ್ಪಂದರೆ ಲೈಕ್ ಥಂಬ್ನೇಲಲ್ಲಾಗಲಿ ಟೈಟಲಲ್ಲಾಗಲಿ ಉಲ್ಟಾ ಪುಲ್ಟಾ ಏನು ಬರಿಬೇಡಿ. ಲೈಕ್ ಈಗ ತುಂಬ ಜನ ಬಂದುಬಿಟ್ಟು ಟೈಟಲಲ್ಲಿ ಅರ್ನ್ ಅಪ್ ಟು ಅಂತ ಎಲ್ಲ ಡೈರೆಕ್ಟಾಗಿ ಬಂದುಬಿಟ್ಟು ಬರೆದ್ಬಿಡ್ತಾರೆ. ಸೊ ಈ ಥರ ನೀವು ಬಂದುಬಿಟ್ಟು ಮಾಡೋ ಹಾಗಿಲ್ಲ. ಫಸ್ಟು ಈ ಪಾಲಿಸಿ ಇದ್ದಿಲ್ಲ, ಬಟ್ ಈಗ ಬಂದಿದೆ. ಸೊ ಸುಮಾರು ದಿನ ಆಯಿತು ಈ ಪಾಲಿಸಿ ಬಂದು. ನಾವು ಆ ಥರ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನೀವು ಟೈಟಲಲ್ಲಾಗಲಿ ಥಂಬ್ನೇಲಲ್ಲಾಗಲಿ ಅರ್ನ್ ಅಪ್ ಟು ಅಂತ ಬಂದುಬಿಟ್ಟು ಬರಿಬಾರ್ದು ಅಂತ. ಓಕೆನಾ. ಅದು ಬಂದುಬಿಟ್ಟು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಬಂದುಬಿಟ್ಟು ಹೋಗಿಬಿಡುತ್ತೆ. ಸೊ ಯಾರೂ ಕೂಡ ಡೈರೆಕ್ಟಾಗಿ ಇಷ್ಟು ಲಕ್ಷ ನೀವು ಡೈರೆಕ್ಟಾಗಿ ಸಂಪಾದನೆ ಮಾಡಿಬಿಡ್ಬೋದು ಒಂದು ದಿನದಲ್ಲಿ, ಈ ಪ್ರಾಸೆಸ್ ನಾನು ಹೇಳ್ಕೊಡ್ತೀನಿ ನಿಮಗೆ ಅಂತ. ಈ ಥರನೂ ಕೂಡ ನೀವು ಬಂದುಬಿಟ್ಟು ಹೇಳ್ಕೊಡೋ ಹಾಗಿಲ್ಲ. ಓಕೆನಾ. ಸೊ ಇದನ್ನು ಬಂದುಬಿಟ್ಟು ನಿಲ್ಲಿಸಿ. ಈ ಥರ ನೀವು ಯಾರಾದರೂ ಮಾಡ್ತಾಯಿದ್ರೆ ವೀಡಿಯೋಸ್ ಲೈಕ್ ಈ ಥರ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ ಯಾರಾದರೂ ಮಾಡ್ತಾಯಿದ್ರೆ ಸೊ ಹುಷಾರಾಗಿ ನೋಡಿಕೊಂಡು ಮಾಡಿ. ಬೈ ಚಾನ್ಸ್ ನೀವು ವಿಡಿಯೋ ಮಾಡಿ ಈ ಥರ ಟೈಟಲ್ಲು ಥಂಬ್ನೇಲ್ ಹಾಕಿದ್ದೀನಿ ಅಂದರೆ ಫಸ್ಟ್ ಬಂದುಬಿಟ್ಟು ಆ ಥಂಬ್ನೇಲಲ್ಲಿ ಏನು ಟೆಕ್ಸ್ಟ್ ಬರೆದಿರ್ತೀರಲ್ವ ಅದನ್ನು ರಿಮೂವ್ ಮಾಡಿಬಿಟ್ಟು ಬೇರೆ ಥಂಬ್ನೇಲ್ನ ಹಾಕಿ, ಟೈಟಲ್ ಏನಾದರೂ ಬರೆದಿದ್ರೆ ಆ ಟೈಟಲ್ ಬಂದುಬಿಟ್ಟು ಎಡಿಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಆ ಟೈಟಲ್ನೂ ಕೂಡ ರಿಮೂವ್ ಮಾಡಬೇಕು. ಒಂದು ಬೆಸ್ಟ್ ಎಕ್ಸಾಂಪಲ್. ಓಕೆನಾ. ಸೊ ನೀವು ಬಂದುಬಿಟ್ಟು ಏನು ಮಾಡಬೇಕು, ನಿಮ್ಮ ಕಮ್ಯುನಿಟಿ ಗೈಡ್ಲೈನ್ಸ್ದು ನಾಲೆಜ್ ಒಂದು ಸ್ವಲ್ಪ ನಿಮಗೆ ಇರಬೇಕು. ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ. ಸೊ ಯಾವಾಗ ಬೇಕಿದ್ದರೂ ಯಾರ ಚಾನಲ್ ಬೇಕಿದ್ದರೂ ಸಡನ್ಲಿ ಡಿಲೀಟ್ ಆಗಿಬಿಡ್ಬೋದು. ಬಟ್ ನೀವು ಆ ತಪ್ಪು ಮುಂಚೆ ಮಾಡಿರ್ತೀರ, ಬಟ್ ಈಗ ಮಾಡಿರಲ್ಲ. ಬಟ್ ಆದರೂ ಏನು ಮಾಡುತ್ತೆ ಯೂಟ್ಯೂಬು, ನೀವು ಮುಂಚೆ ಮಾಡಿದ್ರು ಯಾವಾಗ ಮಾಡಿದ್ರು ಅದನ್ನು ಕಂಡು ಹಿಡಿದ್ಬಿಟ್ಟು ಸ್ಟ್ರೈಕ್ ಮೇಲೆ ಸ್ಟ್ರೈಕ್ ಕೊಟ್ಬಿಟ್ಟು ಯೂಟ್ಯೂಬ್ ಬಂದುಬಿಟ್ಟು ಡಿಲೀಟ್ ಮಾಡಿಬಿಡುತ್ತೆ. ಓಕೆನಾ. ಸೊ ಒಂದು ಸಲ ನೀವು ಎಲ್ಲ ವೀಡಿಯೋಸ್ನ ಒಂದೊಂದಾಗಿ ಚೆಕ್ಔಟ್ ಮಾಡಿ, ಯಾವುದಾದ್ರೂ ಟೈಟಲಲ್ಲಾಗಲಿ ಥಂಬ್ನೇಲಲ್ಲಾಗಲಿ ಈ ಥರ ಬರೆದಿದ್ದೀರಾ, ಏನಾದರೂ ಉಲ್ಟಾ ಪುಲ್ಟಾ ಬರೆದಿದ್ದೀರಾ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ತಪ್ಪು ಮಾಡಿದ್ದೀರಲ್ಲ, ಏನಾದರೂ ಲಿಂಕ್ಸ್ ಏನಾದರೂ ಕೊಟ್ಟಿದ್ದೀರಾ, ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಇವಾಗಲೇ ರಿಮೂವ್ ಮಾಡಿಬಿಡಿ ನಿಮ್ಮ ಚಾನಲ್ ಡಿಲೀಟ್ ಆಗೋಕ್ಕಂತ ಮುಂಚೆ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ, ಹೇಳ್ಕೊಟ್ಟಿದ್ದೀನಲ್ಲ. ಆ್ಯಂಡ್
ಅವ್ರದ್ದು ಚಾನಲ್ ಏನಿದೆ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ, ನಿಮಗೂ ಅದೇ ಥರ ಅವರೂ ಸಪೋರ್ಟ್ ಮಾಡ್ತಾರೆ. ಓಕೆನಾ ಗೈಸ್? ಆ್ಯಂಡ್ ಹಾಂ ಗೈಸ್, ನಾನು ಬಂದುಬಿಟ್ಟು ಒಂದು ಸ್ವಲ್ಪ ಇನ್ಕಂಟಿಸ್ಟೆನ್ಸ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ನಾನು ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ನನ್ನ ಥರ ಮಾಡೋದಾದರೆ ನೀವು ಕೆಲಸ ಮಾಡಿ, ನಾನು ಕೆಲಸಕ್ಕೂ ಹೋಗ್ತೀನಿ ಪ್ಲಸ್ ಯೂಟ್ಯೂಬ್ನೂ ಮಾಡ್ತೀನಿ. ಸೊ ಎರಡೂ ಮಾಡ್ತೀನಿ. ಸೊ ನಾನೀಗ ಮನೇಲಿಲ್ಲ, ನಾನು ಟ್ರೈನಿಂಗ್ಗೋಸ್ಕರ ಬ್ಯಾಂಗ್ಳೂರು ಬಂದಿದ್ದೆ. ಸೊ ಏನಿದೆ, ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಇನ್ನು ಸ್ವಲ್ಪ ದಿವಸದಲ್ಲಿ ಹೋಗ್ಬಿಡ್ತೀನಿ ವಾಪಸ್ ಮನೆಗೆ. ಸೊ ಮನೆಗೆ ಹೋಗಾದ್ಮೇಲೆ ರೆಗ್ಯುಲರ್ ಆಗಿ ನಾನು ನೈಟ್ ಎಷ್ಟೊತ್ತಾದರೂ ನನ್ನ ಬೇಬೀಸ್ ಎಲ್ಲ ಮಲ್ಕೊಂಡಾದ್ಮೇಲೆ ಎಷ್ಟೊತ್ತಾದರೂ ನಾನು ವೀಡಿಯೋ ಮಾಡಿಕೊಂಡೆ ಮಲಗಬೇಕಂತ ಒಂದು ಗೋಲ್ ಇದೆ ನಂದು. ಓಕೆನಾ? ಸೊ ನೀವೂ ಚಾಲೆಂಜ್ ತಗೊಳ್ಳಿ, ನೀವೂ ಕೆಲಸ ಮಾಡಿ ಆ್ಯಂಡ್ ಯೂಟ್ಯೂಬ್ನೂ ಮಾಡಿ ನಂತರ. ಓಕೆನಾ ಗೈಸ್? ನೆಕ್ಸ್ಟ್ ವೀಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್.